ಅವ್ರಿಗೂ ಸ್ಥಾನಮಾನ ಸಾಕಷ್ಟದ, ಆದರೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಅದ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಆಪ್ತರವರು, ಬಹಳ ವರ್ಷಗಳಿದ್ದಂಥವ್ರು, ಅವ್ರಿಗೂ ಸಿಗಲಿಲ್ಲ. ಕಾರಣವಿಲ್ಲದ ಸ್ಪಷ್ಟ. ಸಿದ್ದರಾಮಯ್ಯರು ವಯಸ್ಸಿನ ಹಿರಿಯರು ಮತ್ತು ರಾಷ್ಟ್ರ ಮಟ್ಟದ OBC ನಾಯಕರಪ್ಪ ಇವರು, ಹಿರಿಯರು ಅನ್ನುವಂಥ ಕಾರಣ ಅವ್ರನ್ನ ಕಿತ್ತಾಕುವಂಥದ್ದು ಈಗ ತುರ್ತಂತೆ ಅಸಾಧ್ಯದ ಮಾತನ್ನು ಈಗಾಗಲೇ ಫಿಕ್ಸ್ ಆಗಿರುವಂಥ ಮಾತು. ಸುಮ್ಮನೆ ನಾವು ಒಂದೇನೋ ಚರ್ಚೆಗಾಗಿ ಮಾತಾಡ್ತಾ ಇರ್ತೀವಿ, ಆಯಿತು ಬದಲಾದರು ಅಂತೇನೋ ಹ್ಯಾವ್ಯಾಗ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಅದು ಆಗಲಾರಂಥ ವಿಷಯ. ಇನ್ನು ಉಳಿದಂಥವ್ರು ಯಾರಪ್ಪ ಇಲ್ಲ ನೋಡಿದ್ವಿ ನಾವು, ಎಲ್ಲೇ KP ವೇಣುಗೋಪಾಲ್ ಅವರು ಅತ್ಯಂತ ಆಪ್ತರು ರಾಹುಲ್ ಗಾಂಧಿ ಅವರಿಗೆ, ಅಲ್ಲಿಯೂ ಅವ್ರಿಗೆ ಆಗಲಿಲ್ಲ. ಸತೀಶನ್ನಾದರು ಕೇರಳದಲ್ಲೇ. ಅಂದ್ರೆ ಈ ಎಲ್ಲ ಮಾತುಗಳನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಅತ್ಯಂತ ಆತ್ಮೀಯರು ಸಿಗಲಿಲ್ಲ ಅಂತಲ್ಲ, ಕರ್ನಾಟಕದಲ್ಲೊಂದು ಕಾರಣ, ಅದೇ ಕಾರಣಕ್ಕೆ ಅಲ್ಲಿಯೂ ಸತೀಶನ್ ಜನರಿಗೆ ಬೇಕಾದಂಥ ಅಲ್ಲಿಯೇ ಜನರಿಂದ ಆಯ್ಕೆ ಆದಂಥ ವ್ಯಕ್ತಿ, ಅವ್ರನ್ನ ಕಿತ್ತಾಗಲಿಕ್ಕೆ ಅಲ್ಲಿಯೂ ಆಗಲಿಲ್ಲ. ಸತೀಶನ್ ಅವ್ರನ್ನ ವೇಣುಗೋಪಾಲ ಕೊಡಲಿಕ್ಕೆ ಹೌದು ಎಷ್ಟೋ ಆತ್ಮೀಯರಿದ್ದರು, ವೇಣುಗೋಪಾಲ್ ಆಗಿರ್ಬೋದು, ನಂಬರ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಖರ್ಗೆ ಅವ್ರಿಗೆ ಅನುಭವ ಮತ್ತು ಅತ್ಯಂತ ಆಪ್ತರು ಮತ್ತು ಅದಕ್ಕಿಂತ ಮುಖ್ಯವಾಗಿ ವಿಶ್ವಾಸಾರ್ಹರು, ಹೀಗಾಗಿ ಅವರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ. ಕಾರಣ AICC ಅಧ್ಯಕ್ಷರು ಮಾಡಿದರು, ತಮ್ಮ ಜೊತೆಗೆ ಇಟ್ಕೊಂಡ್ರು. ಅಂದರೆ ಇಲ್ಲೇ ನಾವು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳುವಂಥದ್ದು ಇಷ್ಟ. ಕರ್ನಾಟಕ ರಾಜ್ಯದ ವಿಷಯದಾಗಿರ್ಬೋದು, ತೆಲಂಗಾಣದಾಗಿರ್ಬೋದು, ಇವತ್ತು ಕೇರಳದಾಗಿರ್ಬೋದು, ಮತ್ತು ಅದೇ ಕಾಲದಲ್ಲಿ ಹಿಮಾಚಲ ಪ್ರದೇಶದಲ್ಲೂ ಆಗಿರ್ಬೋದು, ಆದಷ್ಟು ಜನರಿಗೆ ಬೇಕಾದಂಥ ಜನರಿಗೆ ಎದ್ದು ಬಂಥ ನಾಯಕರಿಗೆ ಮನೆ ಹಾಕೋ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಸಾಕಷ್ಟು ಪರಿವರ್ತನೆ ಆಗ್ತಾಯಿದೆ. ಯಾಕಂದ್ರೆ ಇವತ್ತು ಪ್ಯಾರಾಸೈಟ್ಸ್ ಅನ್ನುವಂಥ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿದ್ದಂಥವು, ಕಾಂಗ್ರೆಸ್ ಹೆಸರ ಮೇಲೆ ರಾಜಕೀಯ ಮಾಡೋದು, ಮತ್ತೇನು ಮಾಡೋದು, ದಂಧೆ ಮಾಡೋದು ಅಂತ ಅನೇಕ ಜನ ಇದರಿಂದ ಅನೇಕ ಜನ ಒಂದಲ್ಲ ಎರಡಲ್ಲ ಅಲ್ಲಿಷ್ಟು ಭಾಳದು, ಅವೆಲ್ಲ ಹೆಚ್ಚು ಕಡಿಮೆ ಒಂದೆಲ್ಲ ಬಿಚ್ಕೊಳ್ತಾ ಹೋಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಏನಾಗ್ತಾ ಇದೆಯಪ್ಪ ಅಂದ್ರೆ, ಒಂದಿಷ್ಟು ಏನೋಪ್ಪ ಜನರ ಕೆಲಸ ಮಾಡುವಂಥದ್ದು, ಯೋಗ್ಯರು, ಜಾತ್ಯತೀತರು ಎಲ್ಲರನ್ನೂ ಒಳಗೊಳ್ಳುವಂಥವ್ರು, ಅದರಲ್ಲೂ ದಲಿತ, ಹಿಂದುಳಿದ ಮತ್ತು ಆದಿವಾಸಿ, ಅಲ್ಪಸಂಖ್ಯಾತರು ಸಹ ತಮ್ಮ ಒಂದು ತೆಕ್ಕೆಗೆ ತೆಗೆದುಕೊಳ್ಳುವಂಥವ್ರು, ಮತ್ತು ಅದೇ ಕಾಲಕ್ಕೆ ಒಂದಿಷ್ಟು ನಿಧಾನಕ್ಕೆ